ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನೇ ವಿಶೇಷ ಮಾಹಿತಿಯಪ್ಪ ಅಂದರೆ KSRLPS ರಿಕ್ವೈರ್ಮೆಂಟ್ 2026. ಸ್ನೇಹಿತರೆ, ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ಕುಲಂಕುಷವಾಗಿ ನೋಟಿಫಿಕೇಶನ್ ವಿವರ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ನೀವು ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗೆ ಮಾಹಿತಿ ಕೊಡಲಿಂದ ತಪ್ಪದೆ ನೋಟಿಫಿಕೇಶನ್ ಬರಲಿದೆ ನಿಮಗೆ. ಪ್ರೀತಿಯ ಸ್ನೇಹಿತರೆ, ನೋಟಿಫಿಕೇಶನ್ ವಿವರವನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂದರೆ KSRLPS ವಿಜಯಪುರ ರಿಕ್ವೈರ್ಮೆಂಟ್ 2026 ಈ ಅಧಿಸೂಚನೆಯಲ್ಲಿ ಏನೇನು ಹೇಳ್ತಾರೆಪ್ಪ ಅಂತಂದರೆ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರಪ್ಪ ಅಂದರೆ ತಾಲೂಕು ಪ್ರೋಗ್ರಾಮರ್ ಮ್ಯಾನೇಜರ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಡೆವಲಪ್ಮೆಂಟ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇರ್ತಕ್ಕಂಥ ಹುದ್ದೆಗಳು, ಸೋಷಿಯಲ್ ಮೊಬೈಲೈಸರ್ ಇರ್ತಕ್ಕಂಥದ್ದು, ಸೋಷಿಯಲ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಬ್ಲಾಕ್ ಮ್ಯಾನೇಜರ್ ಹುದ್ದೆಗಳು, ಅದೇ ರೀತಿ ಮ್ಯಾನೇಜರ್ ಮತ್ತು ಫಾರ್ಮ್ ಲೈವ್ಹುಡ್ ಮತ್ತು ಕಸ್ಟರ್ ಸೂಪರ್ವೈಸರ್ ಇರ್ತಕ್ಕಂಥ ಅಂದರೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂತಂದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬಿಜಾಪುರ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆಯಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅಂದರೆ ಈ ಹುದ್ದೆಗಳೆಲ್ಲವೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿರಲಿದೆ. ಹಾಗಾದರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಪ್ಪ ಅಂತಂದರೆ ಒಟ್ಟು ಇಲ್ಲಿ 22 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆಗಳು ಕರೆದರೆ ಆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನಾವು ಮಾಹಿತಿ ನೋಡೋದಾದರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ಗೆ 2 ಹುದ್ದೆಗಳು ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಲೈವ್ಹುಡ್ಗೆ 1 ಹುದ್ದೆ ಇರತಕ್ಕಂಥ, ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸೋಷಿಯಲ್ ಮೊಬೈಲೈಸರ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ಗೆ 1 ಹುದ್ದೆಗಳು, ಆಫೀಸ್ ಅಸಿಸ್ಟೆಂಟ್ಗೆ 1 ಹುದ್ದೆಗಳು, ಬ್ಲ್ಯಾಕ್ ಮ್ಯಾನೇಜರ್ ನಾನ್ ಫಾರ್ಮರ್ ಲೈವ್ಹುಡ್ಗೆ 5 ಹುದ್ದೆಗಳು, ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಹುಡ್ಗೆ 5 ಹುದ್ದೆ ಇರ್ತಕ್ಕಂಥ, ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಇರ್ತಕ್ಕಂಥವ್ರಿಗೆ 5 ಹುದ್ದೆಗಳು, ಕ್ಲಸ್ಟರ್ ಸೂಪರ್ವೈಸರ್ಗೆ 1 ಹುದ್ದೆಗಳು, ಬ್ಲ್ಯಾಕ್ ಮ್ಯಾನೇಜರ್ಗೆ ಇರ್ತಕ್ಕಂಥವ್ರಿಗೆ 1 ಹುದ್ದೆಗಳು. ಅಂದರೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ಎಷ್ಟು ಹುದ್ದೆಗಳು ಎಂಬುದನ್ನು ನಾವು ಕುಲಂಕುಷವಾಗಿ ನೋಡಿದ್ದೇವೆ. ಹಾಗಾದರೆ ಈಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವು ಮಾಹಿತಿ ನೋಡೋದಾದರೆ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಇರ್ತಕ್ಕಂಥ ಶಾಸಕೋತ್ತರ ಪದವಿ ಅಥವಾ PG ಡಿಪ್ಲೊಮಾನ ಹೊಂದಿರಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಲೈವ್ಹುಡ್ ಇರ್ತಕ್ಕಂಥದ್ದು MSc ಅಗ್ರಿಕಲ್ಚರ್ ಮತ್ತು BSc ಅಗ್ರಿಕಲ್ಚರ್ ಶಾಸಕೋತ್ತರ ಪದವಿನ ಹೊಂದಿರಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್ ರೂರಲ್ ಡೆವಲಪ್ಮೆಂಟ್ ಮತ್ತು MSW MA ಮತ್ತು ಅಗ್ರಿಕಲ್ಚರ್ ಸೈನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಸಿಸ್ಟೆಂಟ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಎನಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಬ್ಲ್ಯಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಹುಡ್ ಇರ್ತಕ್ಕಂಥ ಶಾಸಕೋತ್ತರ ಪದವಿನ ಹೊಂದಿರಬೇಕಾಗುತ್ತೆ. ಬ್ಲ್ಯಾಕ್ ಮ್ಯಾನೇಜರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಇವರು ಕೂಡ ಇಲ್ಲಿ MSc ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಮತ್ತು ಶಾಸಕೋತ್ತರ ಪದವಿನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕ್ಲಸ್ಟರ್ ಸೂಪರ್ವೈಸರ್ ಇರ್ತಕ್ಕಂಥದ್ದು ಯಾವುದೇ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕ್ಲಸ್ಟರ್ ಸೂಪರ್ವೈಸರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೇವಲ ಇಲ್ಲಿ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಬ್ಲ್ಯಾಕ್ ಮ್ಯಾನೇಜರ್ MIS DEO ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವುದೇ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಎನಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ವಯೋಮಿತಿ. ಅಂದರೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ ಕನಿಷ್ಠ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 45 ವರ್ಷ. 18ರಿಂದ 45 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವೇತನ ಅಂದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಅಂದರೆ ಪ್ರತಿ ತಿಂಗಳು ಅಂದರೆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ವೇತನ ತಾವುಗಳಿಗೆ ಗಮನಿಸಬಹುದಾಗಿದೆ. ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಇರ್ತಕ್ಕಂಥದ್ದು ಯಾವುದೇ ಒಂದು ವೇತನ ಇಲ್ಲಿ ನಿಗದಿಪಡಿಸಿಲ್ಲ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಲೈವ್ಹುಡ್ ಇರ್ತಕ್ಕಂಥವರಿಗೆ 30,000 ರೂಪಾಯಿ. ಅದೇ ರೀತಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಇರ್ತಕ್ಕಂಥವ್ರಿಗೆ ಏನಿದೆ ಇವರಿಗೂ ಕೂಡ ಯಾವುದೇ ರೀತಿಯಲ್ಲಿ ವೇತನ ನಿಗದಿಪಡಿಸಿಲ್ಲ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 20,000 ರೂಪಾಯಿ, ಬ್ಲ್ಯಾಕ್ ಮ್ಯಾನೇಜರ್ ಇರ್ತಕ್ಕಂಥವರಿಗೆ 25,000, ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಹುಡ್ಗೆ 25,000, ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಇರ್ತಕ್ಕಂಥ 18,000, ಕ್ಲಸ್ಟರ್ ಸೂಪರ್ವೈಸರ್ಗೆ 18,000, ಬ್ಲ್ಯಾಕ್ ಮ್ಯಾನೇಜರ್ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 17,050 ರೂಪಾಯಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ.
ಅದೇ ರೀತಿ ಅನುಭವ ಕೂಡ ಏನಪ್ಪ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾಗಿರ್ಬೇಕಪ್ಪ ಅಂದರೆ ಹುದ್ದೆಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರದ ಅನುಭವ ಹೊಂದಿರಬೇಕು. ನೋಡಿ ಇಷ್ಟೊಂದೇನು ಹುದ್ದೆಗಳಿದಾವೆ, ನಿಮಗೆ ಮೊದಲೇ ಹೇಳಿದಲ್ಲ ಆ ಒಂದು ಹುದ್ದೆಗಳಲ್ಲಿ ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರಿ ಆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ನಿಮ್ಮ ಒಂದು ಇಲ್ಲಿ ಸ್ಕಿಲ್ ಅನ್ನು ಹೊಂದಿರಬೇಕಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಪ್ಪ ಅಂತಂದ್ರೆ ಎಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು. ಈ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕೆಂಬುದನ್ನ ವಿವರವನ್ನು ಮುಂದೆ ಕೊಡ್ತೀನಿ, ಗಮನಿಸಿ. ಸ್ನೇಹಿತರೆ, ಇನ್ನೊಂದೊಬ್ಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ನಿಗದಿತ ಅರ್ಜಿಯ ಶುಲ್ಕ. ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಯಾವುದೇ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದ್ದು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಫೆಬ್ರವರಿ 18, 2026 ಆಳಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5 ಮಾರ್ಚ್ 2026 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಫುಲ್ ನೋಟಿಫಿಕೇಶನ್ ವಿವರವನ್ನು ಆಲ್ರೆಡಿ ನಿಮಗೆ ಮಾಹಿತಿ ನೀಡಿದ್ದೇನೆ. ಟೆಲಿಗ್ರಾಮು ಮತ್ತು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಯಾಕಪ್ಪ ಅಂದರೆ ನಾನು ಕೊಡ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಅಲ್ಲಿ ಕೂಡ ನೇರವಾಗಿ ಪಡೆಯಬಹುದಾಗಿದೆ. ಇನ್ನೊಂದೊಬ್ಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಇಲ್ಲಿ ನೋಡಿ ತಾವುಗಳು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕು ಅಭ್ಯರ್ಥಿಗಳು. ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಫಿಷಿಯಲ್ ಒಂದು ವೆಬ್ಸೈಟನ್ನು ನೀಡಿದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಡೈರೆಕ್ಟಾಗಿ ಈ ಥರದ ಒಂದು ಅಪ್ಲಿಕೇಶನ್ ಓಪನ್ ಆಗಲಿದೆ. ಇದರಲ್ಲಿ ಯಾವ್ಯಾವ ಒಂದು ಜಿಲ್ಲೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ವಿಜಯಪುರ ಇರ್ತಕ್ಕಂಥದ್ದು, ಓಕೆ, ವಿಜಯಪುರ ಹಾಲ್ ಇರ್ತಕ್ಕಂಥದ್ದು, ಈ ಥರ ಸುಮಾರು ಇದೆ ನೋಡಿ. ಮುದ್ದೇಬಿಹಾಳ ಇರ್ತಕ್ಕಂಥದ್ದು ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ಬಸವನ ಬಾಗೇವಾಡಿ, ಈ ಥರದ ಒಂದು ಲೊಕೇಶನ್ ಕೂಡ ನೀಡಲಾಗಿದೆ. ಯಾವ ಒಂದು ಲೊಕೇಶನ್ಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರಿ ಆ ಒಂದು ಲೊಕೇಶನ್ ಚೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಅಂತ ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯದಿರಿ. ಧನ್ಯವಾದ.